ಈ ಮುಟ್ಟಾಳ ಎಜುಕೇಶನ್ ಮುಗಿದು ಇನ್ನೇನು ವ್ಯಾಪಾರಕ್ಕೆ ಇಳಿತಾ ಇದೆಯಾ? ವ್ಯಾಪಾರ ಅಂದರೆ ನೀನು ತಿಳ್ಕೊಳಂಗಿಲ್ಲ, ಚೆನ್ನಾಗಿ ತಿಳ್ಕೊ. ಊಟ ಮಾಡಿದ ತಕ್ಷಣ ಕೈ ತೊಳ್ಕೊಂಬಿಡ್ಬೇಕು. ಅಕಸ್ಮಾತ್ ಕೈನ ಹಾಗೆ ಬಿಟ್ಟೆ ಅಂತ ಇಟ್ಕೋ, ಊಟ ಮಾಡಿಬಿಟ್ಟಿದ್ಯಾ, ಚೆನ್ನಾಗಿ ಕಲಿಸ್ದೆ ತಿಂದೆ. ಕೆಲವರು ನಾನು ಇಷ್ಟೇ ಬಳಸೋದು, ಈ ಗೆರೆಯಿಂದ ಆಚೆಗೆ ಆ ಆಹಾರ ಅಂಟುಗಳಲ್ಲ, ಇಷ್ಟರ ಒಳಗಡೆನೇ ಇರ್ತದೆ. ಆದರೂ ಕೆಲವರೆಲ್ಲ ಕಲಿಸ್ಬಿಟ್ಟಿರ್ತಾರೆ, ಊಟ ಮಾಡ್ಬಿಟ್ಟು ಕೈ ತೊಳಿಬೇಡ ಹಾಗೆ ಇರು. ಎಷ್ಟೊತ್ತವರೆಗೂ ಹಿಂಗೆ ಇಟ್ಕೊಂಡಿರ್ತೀಯ? ನಿನಗೆ ಮುಜುಗರ ಆಗ್ಬಿಡ್ತದೆ. ಆ ಒಳಗಡೆ ಆ ಕೈನ ಬಳಸಕ್ಕಾಗಲ್ಲ, ಏನಿಲ್ಲ. ಯಾಕಂದ್ರೆ ಎಲ್ಲ ಅನ್ನ ಸಾಂಬಾರೆಲ್ಲ ಮೆತ್ಕೊಂಬಿಟ್ಟಿದೆ. ಕೈ ತೊಳಿಲೇಬೇಕು. ತೊಳ್ಕೊಳ್ಳೋವರೆಗೂ ನಿನಗೆ ನೆಮ್ಮದಿ ಇಲ್ಲ. ಒಂದ್ಸಲ ನೀನು ಪ್ರಾಕ್ಟಿಕಲ್ ಆಗಿ ಮಾಡು. ಊಟ ಮಾಡ್ಬಿಡು, ಚೆನ್ನಾಗಿ ಕಲಿಸ್ಬಿಟ್ಟು ಕೈ ತೊಳಿಬೇಡ, ಏನಾಗ್ತದೆ ನೋಡು. ಅದೇ ರೀತಿ ವ್ಯಾಪಾರ ಅಂದ್ರೆ ಊಟ ಮಾಡಿ ಕೈ ತೊಳ್ಕೊಂಡಂಗೆ ಇರಬೇಕು. ಇಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳು, ಅಡೆತಡೆಗಳು ಬರೋದಿಲ್ಲ. ಯಾವಾಗ ನೀನು ಊಟ ಮಾಡ್ಬಿಟ್ಟು ಹಂಗೆ ಬಿಟ್ಬಿಡ್ತೀಯ, ಅದು ನಿನಗೆ ಸಮಸ್ಯೆಗಳನ್ನು ಉದ್ಭವ ಮಾಡ್ತವೆ. ನಾನು ಹೇಳೋದು ನಿನಗೆ ಒಗಟು ಅಂತ ಅನ್ನಿಸ್ಬಹುದು, ಅರ್ಥ ಆಗದಿರೋ ಇರಬಹುದು. ಆದರೆ ಗಾಢವಾದ ರಹಸ್ಯಮಯವಾದ ವಿಚಾರಗಳು ಇದರಲ್ಲಿ ಅಡಕವಾಗಿದೆ. ಅದನ್ನು ನೀನು ತಿಳ್ಕೊ. ವ್ಯಾಪಾರದೊಂದು ಸೂತ್ರ ಇದೆ. ಆ ಸೂತ್ರಗಳನ್ನು ಎಲ್ಲವನ್ನ ಅರಿತು ಖಂಡಿತವಾಗ್ಲೂ ನೀನು ಮಾಡೋದ್ರಿಂದ ನಿನಗದರಲ್ಲಿ ಲಾಭನೂ ಸಿಗುತ್ತೆ. ಹೆಚ್ಚು ಕಾಲ ಬದುಕೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ದರಿಂದ ನಿನಗೆ ನಿರಂತರವಾದ ಮಾರ್ಗದರ್ಶನ ಬೇಕು ಅಂದರೆ ತಿಂಗಳಿಗೊಂದು ಸಲ ಬಾ. ಖಂಡಿತವಾಗಿ 21 ತಿಂಗಳು ಮಿನಿಮಮ್ ಅಷ್ಟು ಬಂದಾಗ ನಿನ್ನ ಸಂಪಾದನೆ ಈಗ ಏನಿದೆಯೋ ಅದಕ್ಕಿಂತ 30%, ಮಿನಿಮಮ್ 30% ಹೆಚ್ಚಾಗಿರುತ್ತೆ. ನಿರಂತರವಾಗಿ ಬಾ. ಒಂದು 5 ರಿಂದ 10 ವರ್ಷ ನನ್ನನ್ನು ಫಾಲೋ ಮಾಡು. ನಾನು ಹೇಳ್ಕೊಟ್ಟದ ಮಾರ್ಗದರ್ಶನದಲ್ಲಿ ನಡಿ. ರಿಟೈರ್ಮೆಂಟ್ ಲೈಫ್ ನಿನಗೆ. ಆಮೇಲೆ ನೀನು ಕೆಲಸ ಮಾಡೋ ಅಗತ್ಯ ಇಲ್ಲ, ವ್ಯಾಪಾರ ಮಾಡೋ ಅಗತ್ಯ ಇಲ್ಲ. ನೀನು ಏನು ದುಡಿತಾ ಇದೆ ಇದಕ್ಕಿಂತ ಹೆಚ್ಚಾಗಿ ದುಡಿಯೋದಕ್ಕೆ ಬೇರೆಯವರು ಒಂದಷ್ಟು ಜನ ವ್ಯವಸ್ಥೆಗಳಾಗಿರ್ತವೆ. ಆ ರೀತಿ ರಿಟೈರ್ಮೆಂಟ್ ಲೈಫ್ ಬೇಕು ಅಂದರೆ ಒಂದು 10 ರಿಂದ 15 ವರ್ಷ ನಾನು ಹೇಳ್ಕೊಟ್ಟಂತಹ ಹಾದಿಯಲ್ಲಿ ನಡಿ. ಖಂಡಿತವಾಗ್ಲೂ ನಿನಗೆ ರಿಟೈರ್ಮೆಂಟ್ ಲೈಫ್ ಸಿಗುತ್ತೆ.